ಸಿಎಂ ಡಿಕೆ ಬೆನ್ನಲ್ಲೇ ಸಿದ್ದು ಕೊಟ್ರು ಬಿಗ್ ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. 2028ರ ಬಳಿಕವೂ 5 ಗ್ಯಾರಂಟಿಗಳು ಕಂಟಿನ್ಯೂ ಆಗ್ತವೆ. ಸಿಎಂ ಡಿಕೆ ಬಳಿಕ ಸಿದ್ದು ಕೊಟ್ರು ಒಂದು ಗ್ಯಾರಂಟಿ. ಏನ್ ಗ್ಯಾರಂಟಿ ಅಂದ್ರೆ 5 ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತವೆ. 2028ರ ಬಳಿಕವೂ 5 ಗ್ಯಾರಂಟಿಗಳು ಕಂಟಿನ್ಯೂ ಆಗ್ತವೆ. ಇಲ್ಲ ಸಲ್ಲದ ವದಂತಿಗೆ ಯಾರು ತಲೆ ಕೆಡಿಸಿಕೊಳ್ಳಬೇಡಿ. ದೋಸ್ತಿಗಳ ಆರೋಪಕ್ಕೆ ಮಾಜಿ ಸಿಎಂ ಸಿದ್ದು ಟಕ್ಕರನ್ನ ಕೊಟ್ಟಿದ್ದಾರೆ. ದೋಷಗಳನ್ನ ಸರಿಪಡಿಸಲು ಗ್ಯಾರಂಟಿಗಳ ಪರಿಷ್ಕರಣೆ. ಗ್ಯಾರಂಟಿ ವಿರೋಧಿಸಿದವರೇ ಈಗ ಫಲಾನುಭವಿಗಳು. ಮೊದಲು ಗ್ಯಾರಂಟಿಗಳ ಜಾರಿಗೆ ಅಸಾಧ್ಯ ಎಂದಿದ್ರು. ನಂತರ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎಂದು ಟೀಕಿಸಿದ್ರು. ಈಗ ಗ್ಯಾರಂಟಿ ನಿಲ್ಲಿಸುತ್ತಾರೆ ಎನ್ನುವ ಪುಕಾರು ಸೃಷ್ಟಿಯಾಗಿದೆ. ಅರ್ಹರಿಗಷ್ಟೇ ನಮ್ಮ ಗ್ಯಾರಂಟಿ ಉಪಯೋಗವಾಗಬೇಕು. ಅನರ್ಹರಿಗೆ ಕೋಕ್ ಕೊಡಲು ಸರ್ಕಾರದಿಂದ ಈ ಹೆಜ್ಜೆ. ಬಿಜೆಪಿಯ ನಮ್ಮ 5 ಗ್ಯಾರಂಟಿಗಳನ್ನೇ ಕಾಪಿ ಮಾಡಿವೆ. ಮಧ್ಯಪ್ರದೇಶ, ಬಿಹಾರ, ಬಂಗಾಳದಲ್ಲಿ ನಕಲು ಹೊಡೆದು ಅಧಿಕಾರವನ್ನ ಏರಿದ್ದಾರೆ. ಇವರಿಗೆ ಗ್ಯಾರಂಟಿ ವಿರೋಧಿಸುವ ನೈತಿಕತೆ ಎಲ್ಲಿದೆ? ಹೌದು, ಕರ್ನಾಟಕದಲ್ಲಿ ಕೊಟ್ಟಿರುವಂತಹ ಫ್ರೀ ಯೋಜನೆಗಳು 5 ಗ್ಯಾರಂಟಿಗಳು, ಇದರ ಕುರಿತಂತೆ ಮಾತನಾಡುವಂತಹ ಬಿಜೆಪಿ ಬೇರೆ ರಾಜ್ಯದಲ್ಲಿ ತಾನು ಕೂಡ ಮಾಡಿದ್ದದನ್ನೇ. ವರ್ಕೌಟ್ ಆಗುತ್ತೆ ಅಂತ ಗೊತ್ತಾಯ್ತು, ಜನ ಒಪ್ಕೊಳ್ತಾರೆ ಅಂತ ಗೊತ್ತಾಯ್ತು. ಹೀಗಾಗಿ ಬೇರೆ ರಾಜ್ಯದಲ್ಲೇ ಅದನ್ನೇ ಕಂಟಿನ್ಯೂ ಮಾಡಿ ಅಧಿಕಾರವನ್ನ ಹಿಡಿತಾ ಇದ್ದಾರೆ ಅನ್ನೋದು ಸಿದ್ದರಾಮಯ್ಯ ಹೇಳಿರುವಂತಹ ಮಾತುಗಳು. ಅದ್ರಲ್ಲಿ ಸ್ವಲ್ಪ ದೋಷಗಳಿದಾವೆ. ಅರ್ಹರಿಗೆ ಹೋಗ್ಬೇಕು, ಅನರ್ಹರಿಗೆ ಹೋಗ್ತಾ ಇದೆ, ಸಮಸ್ಯೆಗಳಿದಾವೆ, ಅದನ್ನ ಬಗೆಹರಿಸಬೇಕು. ಹಾಗಾಗಿ ಪರಿಷ್ಕರಣೆ ಮಾಡ್ತಾ ಇದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. 2028ರ ಎಲೆಕ್ಷನ್ ಆದ ಮೇಲೂ ಕೂಡ ಗ್ಯಾರಂಟಿಗಳು ಮುಂದುವರಿತಾವೆ ಅಂತ ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯ. ಇದರ ಜೊತೆಗೆ 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಒಂದು ಹೇಳಿಕೆಯಲ್ಲಿ. ಅರ್ಹರಿಗಷ್ಟೇ ಗ್ಯಾರಂಟಿ ಹೋಗಬೇಕು, ಉಪಯೋಗ ಆಗಬೇಕು, ಬಟ್ ಇಲ್ಲಿ ಅನರ್ಹರಿಗೂ ಕೂಡ ಹೋಗ್ತಾ ಇದೆ ಅನ್ನುವಂಥದ್ದು ಸಿದ್ದು ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಹೇಳಿರುವಂಥದ್ದು. ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಸಿದ್ದರಾಮಯ್ಯ, ಯಾರು ಕೂಡ ಭಯ ಪಡಬೇಕಾದಂಥ ಸಿಚುವೇಶನ್ ಇಲ್ಲ. ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು ಯಥಾಸ್ಥಿತಿಯಲ್ಲಿ ನಡೆಯುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. 2028ರ ಎಲೆಕ್ಷನ್ನಲ್ಲೂ ಕೂಡ ನಿಲ್ಲಲ್ಲ, ಕಂಟಿನ್ಯೂ ಆಗುತ್ತೆ. ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರ ಜೊತೆಗೆ ಭರವಸೆಯನ್ನ ಕೂಡ, ಅಂದರೆ ಜನಗಳಿಗೆ ಭರವಸೆ ಕೊಡೋದ್ರ ಜೊತೆಗೆ ತಮ್ಮ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 2028ರ ಎಲೆಕ್ಷನ್ ಅಲ್ಲಿ ನಾವೇ ಆಡಳಿತಕ್ಕೆ ಬರ್ತೀವಿ ಅನ್ನುವಂಥದ್ದನ್ನ.